ನಿನ್ನೆ ರಾಜ್ಯಸಭೆ ಕಲಾಪ ನಡೆಸಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಂಜೆ ಆಗ್ತಾ ಇದ್ದಂತೆಯೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಈ ರಾಜೀನಾಮೆಯ ಸುತ್ತ ನಾನಾ ಚರ್ಚೆಗಳು ಉದ್ಭವಿಸಿದ್ದಾವೆ. ಹತ್ತಾರು ಪ್ರಶ್ನೆಗಳು, ಅನುಮಾನಗಳು ಹುಟ್ಟುಕೊಂಡಿದ್ದಾವೆ. ವಿಪಕ್ಷ ನಾಯಕರು ನೇರವಾಗಿ ಕೇಂದ್ರ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಮುಂದಿನ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ. Honorable members may recall. Nothing will go on record. Whatever I will say, that will go on record. ರಾಜಕೀಯ ಅನ್ನೋದೇ ಚದುರಂಗದ ಆಟ ಇದ್ದಂತೆ. ಈ ಚದುರಂಗದ ಆಟದಲ್ಲಿ ಯಾವಾಗ ಯಾವ ದಾಳ ಬೇಕಿದ್ರೂ ಉರುಳಬಹುದು. ಅದೇ ಥರ ಆಗಿದೆ ಜಗದೀಪ್ ಧನ್ಕರ್ ಅವರ ಹಾದಿ. ಉಪರಾಷ್ಟ್ರಪತಿಗಳಾಗಿ ದೇಶದ 2ನೇ ಅತ್ಯುನ್ನತ ಸ್ಥಾನ ಅಲಂಕರಿಸಿದ್ದ ವ್ಯಕ್ತಿ, ರಾಜ್ಯಸಭೆ ಸಭಾಪತಿಗಳಾಗಿ 3 ವರ್ಷದಿಂದ ಯಶಸ್ವಿಯಾಗಿ ಕಲಾಪ ನಡೆಸಿದ್ದ ವ್ಯಕ್ತಿ ನಿನ್ನೆ ಏಕಾಏಕಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಸಂಸತ್ ಅಧಿವೇಶನ ಶುರುವಾಗಿ ಅರ್ಧ ದಿನ ಕಲಾಪವನ್ನು ನಡೆಸಿದ ಜಗದೀಪ್ ಧನ್ಕರ್ ಅನಾರೋಗ್ಯದ ಕಾರಣ ಹೇಳಿ ರಾಜೀನಾಮೆ ಕೊಟ್ಟಿರೋದು ಹತ್ತಾರು ಅನುಮಾನಗಳನ್ನು ಹುಟ್ಟುಹಾಕಿದೆ. ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆ ಸಭಾಪತಿ ಜಗದೀಪ್ ಧನ್ಕರ್ ಕಲಾಪ ನಡೆಸುವ ವೇಳೆ ವಿಪಕ್ಷದವರಿಗೆ ಅನೇಕ ಬಾರಿ ಪಾಠ ಮಾಡುತ್ತಿದ್ದರು. ಮಾತಿನ ಮಧ್ಯೆಯೇ ಕಟ್ಟಿಹಾಕುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಎಸೆಯುತ್ತಿದ್ದರು. ಆಗೊಮ್ಮೆ ಈಗೊಮ್ಮೆ ಆಡಳಿತ ಪಕ್ಷದ ಕಡೆಗೂ ಅವರ ಪ್ರಶ್ನೆಗಳ ಬಾಣ ನಾಟಿದ್ದೂ ಇದೆ. ಅದರಲ್ಲೂ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧನ್ಕರ್ ಮಧ್ಯೆ ನಡೆಯುತ್ತಿದ್ದ ಜುಗಲ್ಬಂದಿಗಳನ್ನು ಮರೆಯಲು ಸಾಧ್ಯವಿಲ್ಲ. ಇನ್ನು ಜಯಾ ಬಚ್ಚನ್ ಮತ್ತು ಜಗದೀಪ್ ಧನ್ಕರ್ ಮಧ್ಯೆ ಅಮಿತಾಬ್ ಹೆಸರಲ್ಲಿ ನಡೆದ ವಾಗ್ಯುದ್ಧ ಸಾಕಷ್ಟು ವೈರಲ್ ಆಗಿತ್ತು. You are number one in my heart. Sir, you are number one in my heart. I know that your heart is very large, but that is that side, not this side. श्रीमती जया अमिताभ बच्चन. थैंक यू सर. सर आपको अमिताभ का मतलब पता है ना? बदल दीजिए, बदला दूंगा. नहीं हमने हर सदस्य. No sir, I am very proud. I am very proud of my name and my husband and his achievements. मैम आपको एक बात बताता हूं. And it signifies आभा जो मिट नहीं सकती. Take your seat. I am very happy. One second, take your seat. So don't worry. No. ये ड्रामा आप लोगों ने नया शुरू किया है, पहले नहीं था. हाँ, one second. ಇನ್ನು ಸಂಸತ್ ಭವನದ ಮುಂದೆ ಪ್ರತಿಭಟನೆ ಟೈಮಲ್ಲಿ ಕಾಂಗ್ರೆಸ್ ರಾಜ್ಯಸಭೆ ಸದಸ್ಯರು ಧನ್ಕರ್ ಅವರನ್ನ ಮಿಮಿಕ್ರಿ ಮಾಡಿ ಅಗೌರವಿಸಿದ್ರು. ಅದನ್ನ ರಾಜ್ಯಸಭೆಯಲ್ಲೇ ಪ್ರಸ್ತಾಪಿಸಿ ಇದು ಸಂಸ್ಕಾರವಲ್ಲ ಎಂದು ತಿವಿದಿದ್ದರು ಧನ್ಕರ್. वीडियोग्राफी कर आनंद लेता है, एम्पलीफाई करता है. ये संस्कार है क्या अपने? नहीं, ये संस्कार है क्या? यहां तक इस तरह आ गया क्या? जगदीप धनखड़ की कितनी बेइज्जती करो, मुझे कोई चिंता नहीं है, पर मैं ये बर्दाश्त कभी नहीं करूंगा कि मेरे पद की गरिमा मैं सुरक्षित नहीं रख पाया. इस सदन की गरिमा को सुरक्षित रखना मेरा काम है. इस पद की गरिमा रखना मेरा काम है. ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ಕರ್ ಅವರು ಕಾರ್ಯಕಲಾಪ ನಡೆಸುತ್ತಿದ್ದ ರೀತಿಗೆ ಪರ ವಿರೋಧಗಳು ಆಗಾಗ್ಗೆ ವ್ಯಕ್ತವಾಗುತ್ತಿದ್ವು. ವಿಶೇಷವಾಗಿ ಪ್ರತಿಪಕ್ಷಗಳು ಧನ್ಕರ್ ತಮಗೆ ಸರಿಯಾಗಿ ಮಾತಾಡೋದಕ್ಕೆ ಬಿಡೋದಿಲ್ಲ ಎಂಬ ಆಕ್ಷೇಪ ಎತ್ತಿದ್ದೂ ಇದೆ. 74 ವರ್ಷದ ಧನ್ಕರ್ 2022ರ ಆಗಸ್ಟ್ನಲ್ಲಿ ದೇಶದ ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಅವರ ಅಧಿಕಾರದ ಅವಧಿ 2027ರವರೆಗೂ ಇತ್ತು. ಆದರೂ ನಿನ್ನೆ ಮಧ್ಯಾಹ್ನ ಏಕಾಏಕಿ ಅನಾರೋಗ್ಯದ ಕಾರಣ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಿದೆ. ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆಯಬೇಕಿದೆ. ಸಹಕಾರ ನೀಡಿದ ರಾಷ್ಟ್ರಪತಿಗೆ ಧನ್ಯವಾದಗಳು. ಉಪರಾಷ್ಟ್ರಪತಿಯಾಗಿ ಉತ್ತಮ ಕೆಲಸ ಮಾಡಿದ್ದೇನೆ. ನನಗೆ ಪ್ರಧಾನಿ ಮೋದಿ ಮತ್ತು ಸಂಪುಟ ಸಚಿವರ ಸಹಕಾರ ಸಿಕ್ಕಿದೆ. ಕಲಾಪ ಸಂದರ್ಭಗಳಲ್ಲಿ ಸದಸ್ಯರಿಂದ ಸಹಕಾರ ಸಿಕ್ಕಿದೆ. ಪ್ರಜಾಪ್ರಭುತ್ವ ರಾಷ್ಟ್ರದ ಅದ್ಭುತ ಅನುಭವ ಸಿಕ್ಕಿದೆ. ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಿದ್ದು ತೃಪ್ತಿ ತಂದಿದೆ. ದೇಶದ ಅಭಿವೃದ್ಧಿ ದಿನಗಳಲ್ಲಿ ಸೇವೆ ಸಲ್ಲಿಸಿದ್ದು ಸ್ಮರಣೀಯ. ಇಂತಿ ನಿಮ್ಮ ಜಗದೀಪ್ ಧನ್ಕರ್. ಹೀಗೆ ರಾಜೀನಾಮೆ ಪತ್ರ ಬರೆದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಧನ್ಕರ್ ವಿದಾಯ ಹೇಳಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ರಾಷ್ಟ್ರಪತಿ ಚುನಾವಣೆಯ ಸ್ಪರ್ಧೆಯ ಕಾರಣದ ಹೊರತಾಗಿ ತಮ್ಮ ಸ್ಥಾನಕ್ಕೆ ಅರ್ಧದಲ್ಲೇ ರಾಜೀನಾಮೆ ನೀಡಿದ ಮೊದಲ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಇದೇ ಕಾರಣಕ್ಕೆ ಧನ್ಕರ್ ಅವರ ರಾಜೀನಾಮೆ ಹಿಂದೆ ಹತ್ತಾರು ಪ್ರಶ್ನೆಗಳನ್ನು ಕಾಂಗ್ರೆಸ್ ಮತ್ತು ಇತರೆ ವಿಪಕ್ಷ ನಾಯಕರು ಎತ್ತಿದ್ದಾರೆ. ಅದರಲ್ಲೂ ಜೈರಾಮ್ ರಮೇಶ್ ಎಕ್ಸ್ ಖಾತೆಯಲ್ಲಿ ಸಾಕಷ್ಟು ಅನುಮಾನ ಹೊರಹಾಕಿದ್ದಾರೆ. ಜುಲೈ 22ರ ಮಧ್ಯಾಹ್ನ 1 ಗಂಟೆಗೆ ರಾಜ್ಯಸಭಾ ಕಲಾಪ ಸಮಿತಿ ಸಭೆ ಇತ್ತು. ಜುಲೈ 23ಕ್ಕೆ ಜೈಪುರದಲ್ಲಿ ಸರ್ಕಾರದ ಕಾರ್ಯಕ್ರಮವೂ ನಿಗದಿಯಾಗಿತ್ತು. ನಿನ್ನೆ ಧನ್ಕರ್ ಅವರು ಮಧ್ಯಾಹ್ನ 12:30ಕ್ಕೆ ಬಿಎಸಿ ಸಭೆ ಅಧ್ಯಕ್ಷತೆಯೂ ವಹಿಸಿದ್ರು. ನಿನ್ನೆ ಸಂಜೆ ಸಭೆಗೆ ಕೇಂದ್ರ ಸಚಿವರಾದ ನಡ್ಡಾ, ಕಿರಣ್ ರಿಜಿಜು ಬರಲಿಲ್ಲ. ಅಂದ್ರೆ ನಿನ್ನೆ ಮಧ್ಯಾಹ್ನ 1ರಿಂದ ಸಂಜೆ 4:30ರೊಳಗೆ ಏನೋ ನಡೆದಿದೆ. ಅದಕ್ಕೆ ಆರೋಗ್ಯದ ಕಾರಣ ಕೊಟ್ಟು ಧನ್ಕರ್ ರಾಜೀನಾಮೆ ನೀಡಿದ್ದಾರೆ.
ಈ ರಾಜೀನಾಮೆ ಅವರನ್ನ ಆಯ್ಕೆ ಮಾಡಿದವರ ಕಡೆ ಬೊಟ್ಟು ಮಾಡುತ್ತಿದೆ ಅಂತ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಜಗದೀಪ್ ಧನ್ಕರ್ ರಾಜೀನಾಮೆಗೆ ಮುಖ್ಯ ಕಾರಣ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಪದಚ್ಯುತಿ ವಿಷಯದಲ್ಲಿ ಕೈಗೊಂಡ ನಿರ್ಣಯ ಅನ್ನೋ ವಿಷಯದ ಬಗ್ಗೆಯೂ ಚರ್ಚೆ ಆಗ್ತಿದೆ. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಅಪಾರ ಹಣ ಪತ್ತೆಯಾಗಿತ್ತು. ಇದೇ ಪ್ರಕರಣದಲ್ಲಿ ನ್ಯಾಯಾಧೀಶ ಯಶವಂತ್ ವರ್ಮಾ ಅವರ ಪದಚ್ಯುತಿಗೆ ವಿಪಕ್ಷ ನಾಯಕರು ಪಟ್ಟು ಹಿಡಿದು ನೋಟಿಸ್ ಕೊಟ್ಟಿದ್ರು. ನಿನ್ನೆ ವಿಪಕ್ಷಗಳ ನೋಟಿಸ್ ಬಗ್ಗೆ ರಾಜ್ಯಸಭೆಯಲ್ಲೂ ಪ್ರಸ್ತಾಪಿಸಿದ್ರು. ಲೋಕಸಭೆಯಲ್ಲಿ ಪದಚ್ಯುತಿ ನೋಟಿಸ್ ಇಡಲು ವಿಪಕ್ಷಗಳಿಗೆ ಸಲಹೆನೂ ಕೊಟ್ಟಿದ್ರಂತೆ. ಜೊತೆಗೆ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಎನ್ಜೆಎಸಿ ಅಂದ್ರೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ರಚನೆ ಮಾಡೋ ವಾದವನ್ನೂ ಇಟ್ಟಿದ್ರಂತೆ ಧನ್ಕರ್. ಆದ್ರೆ ಇದೆಲ್ಲ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರದೆ ವಿಪಕ್ಷಗಳು ನೀಡಿದ್ದ ಜಡ್ಜ್ ಪದಚ್ಯುತಿ ನೋಟಿಸನ್ನ ಪುರಸ್ಕರಿಸಿದ್ರು. ಆದ್ರೆ ಹೀಗೆ ಪ್ರತಿಪಕ್ಷಗಳು ನೀಡಿದ್ದ ನೋಟಿಸನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿರಲಿಲ್ಲ. ಇದರಿಂದ ಕೇಂದ್ರ ಸರ್ಕಾರ ಧನ್ಕರ್ ವಿರುದ್ಧ ಸಿಟ್ಟಾಗಿತ್ತು ಅನ್ನೋದು ಚರ್ಚೆ ಆಗ್ತಿದೆ. ಜಗದೀಪ್ ಧನ್ಕರ್ ರಾಜೀನಾಮೆ ಬಳಿಕ ರಾಜ್ಯಸಭೆಯ ಉಪಸಭಾಪತಿ ಜೆಡಿಯು ಸಂಸದ ಹರಿವಂಶ್ ನಾರಾಯಣ್ ಸಿಂಗ್ ರಾಜ್ಯಸಭೆ ಕಾರ್ಯಕಲಾಪ ನಡೆಸುತ್ತಿದ್ದಾರೆ. ಈಗ ಧನ್ಕರ್ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಯಾರನ್ನು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡುತ್ತಾರೆ ಎಂಬ ಚರ್ಚೆ ಶುರುವಾಗಿದೆ. ಇನ್ನು ಹಠಾತ್ ರಾಜೀನಾಮೆಯಿಂದ ತೆರವಾಗಿರುವ ಉಪರಾಷ್ಟ್ರಪತಿ ಸ್ಥಾನದ ಆಯ್ಕೆ ಪ್ರಕ್ರಿಯೆ ಹೀಗಿದೆ. ಹೊಸ ಉಪರಾಷ್ಟ್ರಪತಿ ಆಯ್ಕೆ 60 ದಿನದಲ್ಲಿ ಮುಗಿಸಬೇಕು. ಸಂವಿಧಾನದ 66ನೇ ವಿಧಿಯಡಿ ಉಪರಾಷ್ಟ್ರಪತಿ ಚುನಾವಣೆ ಪೂರ್ಣ ಆಗಬೇಕು. ಹಾಗಾಗಿ ಉಪರಾಷ್ಟ್ರಪತಿ ಆಯ್ಕೆಗೆ ಚುನಾವಣಾ ಆಯೋಗ ದಿನಾಂಕ ಘೋಷಿಸಬೇಕು. ಎಲ್ಲ ಲೋಕಸಭೆ ರಾಜ್ಯಸಭೆ ಸದಸ್ಯರು ಮತ ಹಾಕಲಿದ್ದಾರೆ. ಒಟ್ಟು 233 ರಾಜ್ಯಸಭೆ ಸದಸ್ಯರು, 12 ನಾಮನಿರ್ದೇಶಿತ ಸದಸ್ಯರಿದ್ರೆ ಲೋಕಸಭೆಯಲ್ಲಿ 543 ಸಂಸದರು ಸೇರಿ 788 ಸಂಸತ್ ಸದಸ್ಯರು ಮತ ಚಲಾಯಿಸಲಿದ್ದಾರೆ. ಈಗಿರೋ ಲೆಕ್ಕಾಚಾರ ನೋಡಿದ್ರೆ ಎರಡೂ ಸದನದಲ್ಲೂ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸ್ಪಷ್ಟ ಬಹುಮತವಿದೆ. ಹೀಗಾಗಿ ಎನ್ಡಿಎ ಅಭ್ಯರ್ಥಿಯೇ ಉಪರಾಷ್ಟ್ರಪತಿ ಆಗುವುದು ನಿಶ್ಚಿತ. ಬಿಜೆಪಿ ಆಯ್ಕೆ ಮಾಡುವ ಅಭ್ಯರ್ಥಿಯೇ ಮುಂದಿನ ಉಪರಾಷ್ಟ್ರಪತಿ ಆಗುವುದು ನಿಶ್ಚಿತ. ಧನ್ಕರ್ ಅವರು ಸಲ್ಲಿಸಿರುವ ರಾಜೀನಾಮೆ ಅಂಗೀಕಾರ ಆಗುವ ವೇಳೆಗೆ ಉಪರಾಷ್ಟ್ರಪತಿ ರೇಸ್ನಲ್ಲಿ ಹಲವರ ಹೆಸರುಗಳು ಸೇರಿಕೊಂಡಿವೆ. ಅದರಲ್ಲೂ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ 3 ಹೆಸರು ಮುಂಚೂಣಿಯಲ್ಲಿದೆ. ಹಾಲಿ ರಾಜ್ಯಸಭಾ ಉಪಸಭಾಪತಿಯಾಗಿರುವ ಜೆಡಿಯು ಪಕ್ಷದ ಹರಿವಂಶ್ ನಾರಾಯಣ್ ಸಿಂಗ್ ರೇಸ್ನಲ್ಲಿ ಮೊದಲಿಗರು. ಇವರನ್ನ ಬಿಟ್ಟರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಹಾಲಿ ಕೇಂದ್ರ ಆರೋಗ್ಯ ಸಚಿವರಾಗಿರುವ ಜೆಪಿ ನಡ್ಡಾ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ವಿಪಕ್ಷಗಳಿಗೂ ಟಕ್ಕರ್ ಕೊಡಲು ಎನ್ಡಿಎ ಕೂಟ ನಿರ್ಧರಿಸಿದ್ದೇ ಆದರೆ ಕಾಂಗ್ರೆಸ್ ಸಂಸದ ಬಿಜೆಪಿಗೂ ಹತ್ತಿರವಾಗಿರುವ ಶಶಿ ತರೂರ್ ಅವರನ್ನು ಆಯ್ಕೆ ಮಾಡಬಹುದು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿದೆ. ಇವರನ್ನೆಲ್ಲ ಬಿಟ್ಟು ಅಚ್ಚರಿ ಅನ್ನೋ ಹಾಗೆ ಎನ್ಡಿಎ ಕೂಟದಿಂದ ಅಚ್ಚರಿ ಅಭ್ಯರ್ಥಿ ಹೆಸರು ಘೋಷಣೆಯಾದರೂ ಆಗಬಹುದು. ಏನೇ ಆಗಲಿ, ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆ ಕೊಟ್ಟಿದ್ದು 10 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ನಿನ್ನೆ ರಾಜ್ಯಸಭೆ ಸಭಾಪತಿಯಾಗಿ ಕಲಾಪ ನಡೆಸಿದ್ದವರು ದಿಢೀರ್ ರಾಜೀನಾಮೆ ಯಾಕೆ ಕೊಟ್ರು? ಕೊಡೋದಿದ್ರೆ ಅಧಿವೇಶನಕ್ಕೂ ಮೊದಲೇ ಕೊಡಬಹುದಿತ್ತು. ಇಲ್ಲ ಅಂದ್ರೆ ಸಂಸತ್ ಕಲಾಪ ಮುಗಿದ್ಮೇಲೆ ಕೊಡಬಹುದಿತ್ತು. ಅದನ್ನ ಬಿಟ್ಟು ಅನಾರೋಗ್ಯದ ನೆಪ ಹೇಳಿ ದಿಢೀರ್ ರಾಜೀನಾಮೆ ಕೊಟ್ಟಿದ್ಯಾಕೆ ಅನ್ನೋದಕ್ಕೆ ಬಿಜೆಪಿ ನೇತೃತ್ವದ ಎನ್ಡಿಎ ನಾಯಕರೇ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿನ್ನೆ ಆಪರೇಷನ್ ಸಿಂಧೂರ್ ವಿಷಯವನ್ನು ಹಿಡಿದು ಸಂಸತ್ ಅಧಿವೇಶನದಲ್ಲಿ ಪ್ರತಿಪಕ್ಷದವರು ಗದ್ದಲವನ್ನು ಎಬ್ಬಿಸಿದ್ರು, ಪ್ರಶ್ನೆಗಳನ್ನು ಕೇಳಿದ್ರು, ಗಲಾಟೆಗಳಾಯಿತು. ಇವತ್ತು ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯವನ್ನು ತೆಗೆದು ಕೋಲಾಹಲವನ್ನು ಎಬ್ಬಿಸಿದ್ದಾರೆ. ಕಡೆಗೆ ಯಾವುದೇ ರೀತಿಯಂಥ ಚರ್ಚೆಗಳು ಕೂಡ ಆಗದೆ ಕೇವಲ 60 ನಿಮಿಷಕ್ಕೆ ಸಂಸತ್ನ ಉಭಯ ಕಲಾಪಗಳನ್ನು ಕೂಡ ಮುಂದೂಡಿಕೆ ಮಾಡಲಾಯಿತು. ಸಂಸತ್ ಅಧಿವೇಶನ ನಿನ್ನೆಯಷ್ಟೇ ಶುರುವಾಯಿತು. ಮೊದಲ ದಿನ ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ಯಾಕೆ, ಕಾರಣ ಕೊಡಿ ಅಂತ ವಿಪಕ್ಷಗಳು ಗಲಾಟೆ ಎಬ್ಬಿಸಿದ್ದಕ್ಕೆ ಲೋಕಸಭೆ ಕಲಾಪ ಅರ್ಧ ದಿನಕ್ಕೆ ಮುಗಿದು ಹೋಯಿತು. 2ನೇ ದಿನವಾದ ಇವತ್ತು ಬಿಹಾರ ರಾಜ್ಯದಲ್ಲಿ ಮತದಾರರ ಪರಿಷ್ಕರಣೆ ಹೆಸರಲ್ಲಿ 35 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ತೆಗೆದಿದ್ದಾರೆ ಅಂತ ಪ್ರತಿಪಕ್ಷದವರ ಪ್ರತಿಭಟನೆಗೆ ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪ ಇವತ್ತು ಬಲಿಯಾಯಿತು. ಬೆಳಗ್ಗೆ ಸಂಸತ್ ಭವನದ ಎದುರು ಕಲಾಪ ಆರಂಭಕ್ಕೂ ಮುನ್ನ ಕಾಂಗ್ರೆಸ್, ಸಮಾಜವಾದಿ ಸೇರಿದಂತೆ ವಿರೋಧ ಪಕ್ಷದ ನಾಯಕರೆಲ್ಲ ಪ್ರತಿಭಟನೆ ಮಾಡಿದ್ರು. ಆಮೇಲೆ ಸಂಸತ್ ಕಲಾಪ ಆರಂಭವಾಗ್ತಿದ್ದಂತೆ ಚರ್ಚೆಗೆ ಪಟ್ಟು ಹಿಡಿದ್ರು. ಲೋಕಸಭೆಯಲ್ಲಂತೂ ವಿಪಕ್ಷಗಳು ಚುನಾವಣಾ ಆಯೋಗದ ವಿರುದ್ಧವೇ ಧಿಕ್ಕಾರ ಕೂಗಿದ್ರು. ರಾಜ್ಯಸಭೆಯಲ್ಲೂ ಪ್ರತಿಭಟನೆ ಜೋರಾಗ್ತಿದ್ದಂತೆ 2 ಕಲಾಪಗಳನ್ನು ಮುಂದೂಡಲಾಯಿತು.
कि ये एकदम गलत है चुका है। फिर ये अपने एमपीओ को ये पोस्टर बैनर लेकर के सदन को इस तरीके से डिस्टर्ब करना, ये तो बहुत आपत्तिजनक है जी। और वो चर्चा मांग रहे हैं, हम चर्चा के लिए तैयार है, फिर ये सदन चलने नहीं देते हैं। ये डबल स्टैंडर्ड बिल्कुल गलत बात है। चर्चा चाहते हैं तो ये हंगामा मत करो। सरकार ने बार बार कहा है कि हम चर्चा करना चाहते हैं। ಸಂಸತ್ತು ಒಳಗೂ ಹೊರಗಷ್ಟೇ ಅಲ್ಲ, ಬಿಹಾರದಲ್ಲೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಪ್ಪು ಬಟ್ಟೆ ಹಾಕೊಂಡು ಬಂದು ಕಾಂಗ್ರೆಸ್ ಆರ್ಜೆಡಿ ಶಾಸಕರು ಪ್ರೊಟೆಸ್ಟ್ ಮಾಡಿದ್ರು. ಬಿಹಾರ ಚುನಾವಣೆ ಹೊತ್ತಲ್ಲಿ ಮತದಾರರ ಪಟ್ಟಿಯನ್ನ ವಿಶೇಷ ಪರಿಷ್ಕರಣೆ ಹೆಸರಲ್ಲಿ ಶೋಧಿಸುತ್ತಿರೋದಕ್ಕೆ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡ್ರೆ, ಪ್ರತಿಪಕ್ಷಗಳು ಇದೆಲ್ಲ ಬಿಹಾರ ಎಲೆಕ್ಷನ್ ಗೆಲ್ಲಲು ಆಯೋಗವನ್ನ ಬಳಸಿಕೊಂಡು ಮಾಡ್ತಿರೋ ದ್ರೋಹ ಅಂತಿವೆ. ಆದರೆ ಚುನಾವಣಾ ಆಯೋಗ ಹೇಳೋದೇ ಬೇರೆ. ಕಾಲಕಾಲಕ್ಕೆ ಮತದಾರರ ಪರಿಷ್ಕರಣೆ ಮಾಡಬೇಕು, ಆಗ್ತಿದೆ. 2003ರ ಬಳಿಕ ಈಗ ಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದೀವಿ. ಪರಿಷ್ಕರಣೆ ಬಳಿಕ 35.65 ಲಕ್ಷ ಮತದಾರರ ಹೆಸರನ್ನ ತೆಗೆಯಲಾಗಿದೆ. ಇದರಲ್ಲಿ 12,55,000 ಸಾವನ್ನಪ್ಪಿದವರ ಹೆಸರು ಮತದಾರರ ಪಟ್ಟಿಯಲ್ಲಿತ್ತು. 17,34,000 ಸ್ಥಳಾಂತರಗೊಂಡ ಮತದಾರರ ಹೆಸರು ಉಳ್ಕೊಂಡಿತ್ತು. 5,76,000 ನಕಲಿ ಮತದಾರರು ಪತ್ತೆ ಮಾಡಲಾಗಿದೆ. ನೇಪಾಳ, ಬಾಂಗ್ಲಾ, ಮ್ಯಾನ್ಮಾರ್ ಪ್ರಜೆಗಳ ಹೆಸರು ಪತ್ತೆಯಾಗಿದೆ. ಹಾಗಾಗಿ ವೋಟರ್ ಲಿಸ್ಟ್ನಿಂದ ತೆಗೆದಿದ್ದು ಸೆಪ್ಟೆಂಬರ್ 30ರೊಳಗೆ ಅಂತಿಮ ಪಟ್ಟಿ ಪ್ರಕಟಿಸ್ತೀವಿ ಅಂದಿದೆ. ಚುನಾವಣಾ ಆಯೋಗದ ಸ್ಪಷ್ಟನೆ ಒಪ್ಪದ ವಿಪಕ್ಷಗಳು ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಹೋಗಿವೆ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಚುನಾವಣಾ ಆಯೋಗದಿಂದ ಸ್ಪಷ್ಟನೆ ಕೇಳಿದ್ದು, ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಆಯೋಗ ಅಫಿಡವಿಟ್ ಸಲ್ಲಿಸಿದೆ. ಈ ವೇಳೆ ಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ. ಎಲ್ಲದಕ್ಕೂ ಆಧಾರ್ ಕೇಳ್ತೀರಿ, ಇದಕ್ಕೆ ಯಾಕೆ ಬೇಡ ಅಂತ ಸುಪ್ರೀಂ ಕೋರ್ಟ್ ಕೇಳ್ತು. ಆಗ ಚುನಾವಣಾ ಆಯೋಗ ಅಕ್ರಮ ವಲಸಿಗರ ಬಳಿಯೂ ಆಧಾರ್ ಇದೆ ಅಂತ ಕಾರಣ ಕೊಟ್ರು. ಮತದಾರರ ಪಟ್ಟಿ ಪರಿಷ್ಕರಣೆ ಈಗ ಬೇಕಿತ್ತಾ ಅಂತ ನ್ಯಾಯಪೀಠ ಕೇಳಿದ್ರೆ, ಅಸ್ತಿತ್ವದಲ್ಲಿರುವ ಕಾರ್ಡ್ಗಳ ಮೇಲೆ ಅವಲಂಬನೆ ಸರಿಯಲ್ಲ ಅನ್ನೋದು ಆಯೋಗದ ವಾದ. ಅನರ್ಹರನ್ನ ತೆಗೆಯೋದು ತಪ್ಪಲ್ಲ, ಆದ್ರೆ ಈಗ ಯಾಕೆ ಅಂತ ನ್ಯಾಯಾಲಯ ಕೇಳಿದ್ರೆ, ಚುನಾವಣೆ ಸಮಯದಲ್ಲೇ ಪರಿಷ್ಕರಣೆ ಮಾಡೋದು ಅಂತ ಹೇಳಿತು ಆಯೋಗ. ಕಾಯ್ದೆಯಲ್ಲೇ ಇಲ್ಲದ ತೀವ್ರ ಪರಿಷ್ಕರಣೆ ಹೇಗ್ ಬಂತು ಅಂತ ಕೋರ್ಟ್. ಚುನಾವಣಾ ಆಯೋಗದ ನಿಯಮಗಳ ಅನುಸಾರವೇ ಕ್ರಮ ಅಂತ ಎಲೆಕ್ಷನ್ ಕಮಿಷನ್ ಕಾರಣ ಕೊಟ್ಟಿದೆ. ಸೆಪ್ಟೆಂಬರ್ 30ರವರೆಗೆ ಪಟ್ಟಿ ಪರಿಷ್ಕರಣೆ ಆಗಲಿದೆ. ಇಲ್ಲಿವರೆಗೂ 35,65,000 ಹೆಸರನ್ನ ಕಿತ್ತಾಕಿದ್ದು, ಈ ಪಟ್ಟಿ ಹತ್ರ 45ರಿಂದ 50 ಲಕ್ಷದವರೆಗೂ ಹೋಗಬಹುದು ಅನ್ನೋದು ವಿಪಕ್ಷಗಳ ಆಕ್ರೋಶ. ಅದಕ್ಕೆ ಚುನಾವಣೆ ಘೋಷಣೆಗೂ ಮೊದಲು ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಿರೋದೇ ಗೋಲ್ಮಾಲ್ ಅಂತಿವೆ ವಿಪಕ್ಷಗಳು. ಆದರೆ ನಿಯಮಬದ್ಧವಾಗಿ ಆಗ್ತಿದೆ ಅಂತಿದೆ ಆಯೋಗ. ಚುನಾವಣಾ ಆಯೋಗ ಬಿಜೆಪಿ ಜೊತೆ ಶಾಮೀಲಾಗಿದೆ ಅಂತಿವೆ ವಿಪಕ್ಷಗಳು. ದಾಖಲೆ ಇದ್ರೆ ತಗೊಂಡ್ ಬನ್ನಿ, ಚರ್ಚೆಗೆ ರೆಡಿ ಅಂತಿದೆ ಬಿಜೆಪಿ. ಈ ಹಗ್ಗ ಜಗ್ಗಾಟದ ಮಧ್ಯೆ ಸುಪ್ರೀಂ ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಧರ್ಮಸ್ಥಳ ಭಾಗದ ಒಂದೊಂದೇ ನಿಗೂಢ ರಹಸ್ಯಗಳು ಹೊರಗೆ ಬರ್ತಾ ಇದ್ದಾವೆ. 22 ವರ್ಷದ ಹಿಂದಿನ ಅನನ್ಯ ಭಟ್ ಸಾವಿನ ಪ್ರಕರಣ ಚರ್ಚೆಗೆ ಬಂತು. ಈಗ ಧರ್ಮಸ್ಥಳದ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದಂತಹ 39 ವರ್ಷದ ಹಿಂದೆ ನಡೆದಿದ್ದಂತಹ ಪದ್ಮಲತಾ ಸಾವಿನ ಕೇಸ್ ಮುನ್ನೆಲೆಗೆ ಬಂದಿದೆ. ಈ ಮಧ್ಯೆ ನಾಳೆ SIT ತಂಡ ಧರ್ಮಸ್ಥಳ ಭಾಗಕ್ಕೆ ಎಂಟ್ರಿ ಕೊಡ್ತಾ ಇದೆ. ನೂರಾರು ಶವಗಳನ್ನು ಹೂತಿದ್ದೆ ಅಂತ ಸಾಕ್ಷ್ಯ ಹೇಳ್ತಿರುವಂತಹ ವ್ಯಕ್ತಿಯನ್ನು SIT ಮೊದಲಿಗೆ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಅಂಶ ಹಳೆ ಫೈಲ್ ಓಪನ್ ಮಾಡಿದ್ರೆ ಗೊತ್ತಾಗ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ಕೇಸಲ್ಲಿ ಮುಚ್ಚಿ ಹಾಕಿದ್ದಾರೆ. 1986ರ ನಿಗೂಢ ಸಾವಿನ ಕೇಸ್ ಕೈ ಚೆಲ್ಲಿದ್ರು ಪೊಲೀಸ್. 40 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಹೊತ್ತಿದೆ ಈಗ ಕಿಡಿ. 1986 ಡಿಸೆಂಬರ್ 22, ಅಂದ್ರೆ ಬರೋಬ್ಬರಿ 40 ವರ್ಷದ ಹಿಂದಿನ ಕಥೆ ಇದು. ಧರ್ಮಸ್ಥಳದ ಬೋಳಿಯಾರು ನಿವಾಸಿ ಪದ್ಮಲತಾ ಅನ್ನೋರು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ರು. ಎಲ್ಲಿ ಹೋದ್ರು, ಏನಾದ್ರು ಒಂದು ಗೊತ್ತಿರಲಿಲ್ಲ. ಊರೂರು ಹುಡುಕಿದ್ರೂ ಸಣ್ಣ ಸುಳಿವೂ ಸಿಕ್ಕಿರಲಿಲ್ಲ. ಆದ್ರೆ 56 ದಿನಗಳ ಬಳಿಕ ಇದೇ ಪದ್ಮಲತಾ ಹೆಣವಾಗಿ ಪತ್ತೆಯಾಗಿದ್ರು. ಅವತ್ತು ಪದ್ಮಲತಾ ಪತ್ತೆಯಾಗಿದ್ದ ಸ್ಥಿತಿ ನೋಡಿ ಊರಿಗೆ ಊರೇ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ಅಲ್ಲಿ ನಡೆದಿದ್ದು ಭಯಾನಕ ಭೀಭತ್ಸಕರ ಕೃತ್ಯ. ಧರ್ಮಸ್ಥಳ ಬಳಿಯ ಬೋಳಿಯಾರು ಗ್ರಾಮದ ಪದ್ಮಲತಾಳ ತಂದೆ ಆಗಿನ ಕಾಲಕ್ಕೆ ಲೀಡರ್ ಆಗಿದ್ದವರು. ಕಮ್ಯುನಿಸ್ಟ್ ಪಕ್ಷದ ಮುಖಂಡರ ಮಗಳೇ ಈ ಪದ್ಮಲತಾ. PUC ಓದುತ್ತಿದ್ದ ಪದ್ಮಲತಾ 40 ವರ್ಷದ ಹಿಂದೆ ಡಿಸೆಂಬರ್ 22ರಂದು ನಿಗೂಢವಾಗಿ ನಾಪತ್ತೆಯಾಗಿದ್ದಳು. ಧರ್ಮಸ್ಥಳ ಬಸ್ ನಿಲ್ದಾಣದಲ್ಲಿ ಕೊನೆಯದಾಗಿ ಕಂಡವಳು ಎಲ್ಲಿ ಹೋದ್ಲು ಅನ್ನೋದೇ ಗೊತ್ತಾಗಿರಲಿಲ್ಲ. ಎಷ್ಟೇ ಹುಡುಕಿದ್ರೂ ಪದ್ಮಲತಾಳ ಸಣ್ಣ ಗುರುತು ಸಹ ಸಿಕ್ಕಿರಲಿಲ್ಲ.
ಕೊನೆಗೆ 56 ದಿನದ ನಂತರ ಕೈಕಾಲು ಕಟ್ಟಿಹಾಕಿದ ಸ್ಥಿತಿಯಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಆಗಿನ ಕಾಲದಲ್ಲೇ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿದ್ವು. ಅಂದಿನ ಸರ್ಕಾರದ ಮೇಲೂ ಭಾರೀ ಒತ್ತಡ ಶುರುವಾಗಿತ್ತು. ಹೀಗಾಗಿ ಇಡೀ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿತ್ತು. ಒಂದಿಷ್ಟು ದಿನ ತನಿಖೆ ನಡೆಸಿದ್ದ ಅಧಿಕಾರಿಗಳು ಕೊನೆಗೆ ಪತ್ತೆಯಾಗದ ಪ್ರಕರಣ ಅಂತ ಶರಾ ಬರೆದಿದ್ರು. ಮಗಳನ್ನ ಕಳ್ಕೊಂಡಿದ್ದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಿತ್ತೇ ಹೊರತು ನ್ಯಾಯ ಮಾತ್ರ ಸಿಕ್ಕಿರಲಿಲ್ಲ. ಕೊಂದಿದ್ಯಾಕೆ, ಕೊಲೆ ಮಾಡಿದವರ್ಯಾರು ಅನ್ನೋದು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿದೆ. ಆದರೆ ಯಾವಾಗ ಧರ್ಮಸ್ಥಳದ ಕಳೇಬರ ಪ್ರಕರಣವನ್ನ ಸರ್ಕಾರ ಎಸ್ಐಟಿಗೆ ವಹಿಸ್ತೋ ಪದ್ಮಲತಾ ಕುಟುಂಬಸ್ಥರಲ್ಲಿ ಸಣ್ಣದೊಂದು ಆಶಾಕಿರಣ ಮೂಡಿದೆ. ನಮ್ಮ ಮನೆಮಗಳ ಸಾವಿಗೂ ನ್ಯಾಯ ಕೊಡಿಸ್ತೀರಾ ಅಂತ ಕಣ್ಣರಳಿಸಿ ನೋಡುತ್ತಿದ್ದಾರೆ. 1986 ಡಿಸೆಂಬರ್ 22 ಆ ದಿನ ಅವಳು ಕಾಲೇಜ್ ಡೇಗೆ ಅಂತೇಳಿ ಹೋಗಿದ್ದು. ಸೆಕೆಂಡ್ PUC ನಲ್ಲಿ ಓದ್ತಿದ್ಲವಳು. ಕಾಲೇಜ್ ಡೇಗೆ ಹೋದವಳು ಸಾಯಂಕಾಲ ಆದರೂ ಮನೆಗೆ ಬರಲಿಲ್ಲ. ಆಮೇಲೆ ಅವಳು ಎಲ್ಲಿ ಹೋಗಿದ್ದಾಳೆ ಏನಾಗಿದೆ ಅಂತ ಗೊತ್ತಿಲ್ಲ. SIT ಒಳ್ಳೆ ಟೀಮ್ ಅಂತ ಹೇಳೋದು ಕೇಳಿದ್ದೇವೆ ಇದರಲ್ಲೆಲ್ಲ. ಹಾಗೆ ಹೆಚ್ಚಿನ ಅಂಶ ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರ್ಬೋದು, ಯಾರು ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಹೆಚ್ಚಿನ ಅಂಶ ಹಳೆ ಫೈಲ್ ಓಪನ್ ಮಾಡಿದರೆ ಗೊತ್ತಾಗ್ಬೋದು. ಯಾಕಂದರೆ ಆ ಟೈಮಲ್ಲಿ ಇದು ತನಿಖೆ ಮಾಡ್ತಾ ಇದ್ದವರು ಕೇಸ್ ಯಾರು ಮಾಡಿದ್ರು ಅಂತ ಗೊತ್ತಾಗಿದೆ ಅಂತ ಹೇಳಿದರು. ಆದರೆ ಅದು ಕೇಸ್ ಹೊರಗೆ ಹಾಕಿಲ್ಲ, ಯಾರಂತ ಹೆಸರು ಹೊರಗೆ ಹಾಕಿಲ್ಲ, ಕೇಸಲ್ಲಿ ಮುಚ್ಚಿ ಹಾಕಿದ್ದಾರೆ. ಧರ್ಮಸ್ಥಳದ ನಿಗೂಢ ಪ್ರಕರಣಗಳು ಒಂದೊಂದಾಗಿಯೇ ಹೊರಬರ್ತಿದೆ. ದೂರು ದಾಖಲಿಸುವುದಕ್ಕೆ ಸಹಾಯವಾಣಿ ರಚಿಸಬೇಕು ಅನ್ನೋ ಒತ್ತಾಯವೂ ಶುರುವಾಗಿದೆ. ಈ ಮಧ್ಯೆ ನಾಳೆ SIT ತಂಡನೂ ಮಂಗಳೂರಿಗೆ ಎಂಟ್ರಿ ಕೊಡ್ತಿದೆ. ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲೇಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ, ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು SIT ಮಾಡಿದ್ದೇವೆ ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ DG ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ. ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಸೊ ಅಲ್ಲಿ ಪೊಲೀಸರು ಕೆಲಸ ಮಾಡ್ತಿದ್ದಾರೆ, ಮಾಡಲಿ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕೆ ಅದನ್ನು ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಬರೋದ್ರಾಗ ಏನು ಅವಶ್ಯಕತೆ ಇಲ್ಲ. ಮಾಡಲಿ, 2-3 ತಿಂಗಳು ಟೈಮ್ ಬೇಕಾಗ್ತೈತೆ. ತನಿಖೆ ಮಾಡಲಿ, ನೋಡೋಣ ಏನು ಸತ್ಯಾಂಶ ಹೊರಗೆ ಬರ್ತೈತೆ. ಈಗ SIT ಕೊಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಆ ಥರದಲ್ಲಿ ಮಾತಾಡಿದ್ರಿಗೆ ಏನು ಅರ್ಥ ಇಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ಲೆಟ್ ಇನ್ವೆಸ್ಟಿಗೇಷನ್ ಬಿಗಿನ್ ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ವರದಿ ಬಂದ ಮೇಲೆ ಸರ್ಕಾರ ಸಮರ್ಪಕವಾಗಿ ಯಾವ ರೀತಿ ಅದನ್ನು ಮುಂದೆ ವಹಿಸಬೇಕು, ಏನು ಬರುತ್ತೆ ಅದ್ರ ಮೇಲೆ ಸೊ ಸಂಬಂಧಪಟ್ಟ ಸಚಿವರು ಅದಕ್ಕೆ ಮುಖ್ಯಮಂತ್ರಿಯವರು ಕೂಡ ಉತ್ತರ ಕೊಡ್ತಾರೆ. ಅದಕ್ಕೆ ನಾಳೆಯಿಂದ SIT ಟೀಮ್ ಧರ್ಮಸ್ಥಳ ಭಾಗದಲ್ಲಿ ಹೂತಿಟ್ಟ ರಹಸ್ಯದ ತನಿಖೆ ನಡೆಸಲಿದೆ. ಸಂತ್ರಸ್ತರ ಕುಟುಂಬದವರನ್ನ, ಆರೋಪ ಮಾಡಿದವರನ್ನೂ ಕರೆಸಿ ವಿಚಾರಣೆ ಮಾಡ್ತಾರೆ. ಹೂತಿಟ್ಟ ರಹಸ್ಯವನ್ನೆಲ್ಲ ಅಗೆದು ತೆಗೆದು ಜನರ ಮುಂದಿಡ್ತಾರೆ. ಗೊತ್ತಿಲ್ಲ, ಆದರೆ 3 ತಿಂಗಳ ಒಳಗೆ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಸತ್ಯಾಸತ್ಯತೆಗಳು ಗೊತ್ತಾಗಲಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಬಡ ವ್ಯಾಪಾರಿಗಳಿಗೆ ತೆರಿಗೆ ಹಾಕ್ತಿರೋದು ಯಾರು? ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ? ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ರೆ, ಕಾಂಗ್ರೆಸ್ನವರು ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಟ್ಯಾಕ್ಸ್ ನೋಟಿಸ್ನಿಂದ ಕಂಗಾಲಾಗಿರುವಂತಹ ಸಣ್ಣ ವ್ಯಾಪಾರಿಗಳು ಬೃಹತ್ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. GST ಕಟ್ರಪ್ಪ, GST. ಬೇಕರಿಯಲ್ಲಿ ಟೀ ಮಾರೋರು ತೆರಿಗೆ ಕಟ್ಟಬೇಕು. ಬೀದಿ ಬದಿ ತರಕಾರಿ, ಹೂವು ಹಣ್ಣು ಮಾರೋರು GST ಕಟ್ಟಬೇಕು. ಹಾಲು ಕರೆಯೋರು ಕಟ್ಟಬೇಕು, ಹಾಲು ಮಾರೋರು ಕಟ್ಟಬೇಕು. ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಸ್ವೀಕರಿಸಿದ್ದಕ್ಕೆ ದಾಖಲೆಗಳಿವೆ, ತೆರಿಗೆ ಕಟ್ಟಿ. ಇದು ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟ ನೋಟಿಸ್. ಈ ನೋಟಿಸ್ನಿಂದ ಆತಂಕಕ್ಕೆ ಒಳಗಾದ ಸಣ್ಣ ವ್ಯಾಪಾರಿಗಳು ಫೋನ್ ಪೇ, ಗೂಗಲ್ ಪೇನಲ್ಲಿ ಹಣ ಹಾಕ್ಲೇಬೇಡಿ, ನಮ್ಮಲ್ಲಿ UPIನಿಂದ ಹಣ ತಗೊಳ್ಳಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ವ್ಯಾಪಾರಿಗಳಿಗೆ ನೋಟಿಸ್ ಕೊಡ್ತಿರೋದು ಕೇಂದ್ರ GST ಕೌನ್ಸಿಲ್ ಪಾಲಿಸಿ ಅಂತೆ ಅಂತ ಕಾಂಗ್ರೆಸ್ನವರು. ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಗೆ CM ಸೂಚನೆ ಕೊಟ್ಟಿದ್ದಕ್ಕೆ ನೋಟಿಸ್ ಅನ್ನೋದು ಬಿಜೆಪಿಯವರ ವಾದ. ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು. ನೋಟಿಸ್ ಕೊಟ್ಟ ಹಿನ್ನೆಲೆ ಮುಖ್ಯಮಂತ್ರಿಗಳ ಆದೇಶ. ಈಗ ನೋಟಿಸ್ ಕೊಟ್ಟಿರೋದು ಕೇಂದ್ರದ ತೆರಿಗೆ ಇಲಾಖೆ ಅಲ್ಲ. GST ಕೌನ್ಸಿಲ್ ಏನು ಮಾಡಿ ಡೈರೆಕ್ಟ್ ಕೊಡ್ತಾರೆ ಅದನ್ನು ಮಾಡ್ತಾರೆ. ಎನಿ ಇಶ್ಯೂರ್ ಕಂಪ್ಲೇಂಟ್ ಕೊಟ್ಟರೆ ದೇ ಹ್ಯಾವ್ ಟು ರೆಫರ್ ಬ್ಯಾಕ್ ಟು ದಿ GST. ಸೊ ಎನಿ ಪ್ರಾಬ್ಲಮ್ ದೇ ಶುಡ್ ರೆಪ್ರೆಸೆಂಟ್, ದೇ ಶುಡ್ ರೆಫರ್ ಬ್ಯಾಕ್ ಟು ದಿ GST ಕೌನ್ಸಿಲ್. ಫೈನಾನ್ಸ್ ಮಿನಿಸ್ಟರ್, ಗವರ್ಮೆಂಟ್ ಆಫ್ ಇಂಡಿಯಾ ಶುಡ್ ಟೇಕ್ ಎ ಕಾಲ್. ನಾವು ಮಾಡೋ ಸಣ್ಣ ವ್ಯಾಪಾರಕ್ಕೂ ತೆರಿಗೆ ಕಟ್ಟಬೇಕಾ ಅಂತ ಸಣ್ಣ ವ್ಯಾಪಾರಿಗಳು ಗೋಳಾಡ್ತಿದ್ದಾರೆ.
ಡಿಜಿಟಲ್ ಪೇಮೆಂಟ್ ಸಮಸ್ಯೆನೇ ಬೇಡ ಅಂತ ಸ್ಕ್ಯಾನರ್ಗಳನ್ನ ಕಿತ್ ಹಾಕ್ತಿದ್ದಾರೆ. ಜನರ ಆತಂಕ ದೂರ ಮಾಡೋದು ಬಿಟ್ಟು ಬಿಜೆಪಿಯವರು ಕಾಂಗ್ರೆಸ್ನವರು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸ್ತಿದ್ದಾರೆ. ಇದರ ಮಧ್ಯೆನೇ ಗುರುವಾರ ಅಂದ್ರೆ ನಾಡಿದ್ದು ಜುಲೈ 24ಕ್ಕೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಒಕ್ಕೂಟದವರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರೆ, ಜುಲೈ 25ಕ್ಕೆ ಸಣ್ಣ ಕರ್ನಾಟಕ ಕಾರ್ಮಿಕ ಪರಿಷತ್ನವರು ಹೋರಾಟ ಮಾಡ್ತಿದ್ದು ಬಿಜೆಪಿಯವರು ಬೆಂಬಲ ಘೋಷಿಸಿದ್ರು. ನಾಡ್ದು ಗುರುವಾರ 24ನೇ ತಾರೀಕು ಬಂದ್ ಕರೆ ಕೊಟ್ಟಿದ್ದೇವೆ ನಾವು ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಒಕ್ಕೂಟದ ವತಿಯಿಂದ. ನಾಳೆ ಏನು ಸಣ್ಣ ವ್ಯಾಪಾರಸ್ಥರು ನೋಟಿಸ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ಆ ಪ್ರತಿಭಟನೆಗೆ ನಮ್ಮ ನೈತಿಕ ಬೆಂಬಲ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಆತಂಕಕ್ಕೆ ತಳ್ಳಿದ್ದು ಯುಪಿಐ ಬಳಕೆಯನ್ನೇ ನಿಲ್ಲಿಸಿದ್ದಾರೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ದೊಡ್ಡ ಹೊಡೆತ ಕೊಡ್ತಿದೆ. ಆದ್ರೆ ಇಲ್ಲಿ ವ್ಯಾಪಾರಿಗಳು ಟೆನ್ಷನ್ ಮಾಡ್ಕೋಬೇಕಿಲ್ಲ, ಯಾಕಂದ್ರೆ ಎಲ್ಲರಿಗೂ ತೆರಿಗೆ ನಿಯಮ ಅನ್ವಯಿಸಲ್ಲ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರಿಗೂ ನೋಟಿಸ್ ಕೊಟ್ಟಿಲ್ಲ. ವರ್ಷಕ್ಕೆ 1 ಕೋಟಿ ಮೀರಿ ವಹಿವಾಟು ನಡೆಸಿದ 850 ವ್ಯಾಪಾರಿಗಳಿಗಷ್ಟೇ ನೋಟಿಸ್ ಹೋಗಿದೆ. ಸಣ್ಣ ವ್ಯಾಪಾರಿಗಳು ವರ್ಷಕ್ಕೆ 20 ಲಕ್ಷ ಮೀರಿ ವಹಿವಾಟು ನಡೆಸಿದ್ರೆ ಜಿಎಸ್ಟಿ ಕಟ್ಟಬೇಕು. ಸಗಟು ವ್ಯಾಪಾರಿಗಳು ವರ್ಷಕ್ಕೆ 40 ಲಕ್ಷ ಮೀರಿ ವಹಿವಾಟು ನಡೆಸಿದ್ರೆ ಜಿಎಸ್ಟಿ ಕಟ್ಟಬೇಕು. ಈಗ ಜಿಎಸ್ಟಿ ಕಟ್ಟಲು ನೋಟಿಸ್ ಬಂದಿದ್ರೆ ಗಾಬರಿಯಾಗಬೇಡಿ. ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನ ಭೇಟಿ ಮಾಡಿ ತೆರಿಗೆಗೆ ಹೆಚ್ಚುವರಿ ದಂಡಕ್ಕೆ ವಿನಾಯಿತಿ ಇದೆ. ತೆರಿಗೆ ಇಲಾಖೆಯವರತ್ರ ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಯುಪಿಐ ನಿಲ್ಲಿಸಿದ್ರೆ ಸಾಲ ಸೌಲಭ್ಯಕ್ಕೆ ಸಮಸ್ಯೆ ಆಗತ್ತೆ. ಹಾಗಾಗಿ ಬ್ಯಾಂಕ್ ವಹಿವಾಟು ನಡೆದ್ರೆ ನಿಮಗೆ ಲಾಭ ಆಗಿರುತ್ತೆ ಅನ್ನೋದನ್ನ ಮರಿಬೇಡಿ. ಇಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ತಿಳಿವಳಿಕೆ ಹೇಳಬೇಕಿದ್ದ ರಾಜಕಾರಣಿಗಳು ಇದು ರಾಜ್ಯ ಸರ್ಕಾರದ ಟ್ಯಾಕ್ಸು, ಇದು ಕೇಂದ್ರ ಸರ್ಕಾರದ ಟ್ಯಾಕ್ಸು ಅಂತ ಗೂಬೆ ಕೂರಿಸೋದ್ರಲ್ಲೇ ಬಿಸಿಯಾಗಿದ್ದು ಸಣ್ಣ ವ್ಯಾಪಾರಿಗಳ ಗೊಂದಲ ಮತ್ತಷ್ಟು ಹೆಚ್ಚಿಸಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ವ್ಯಾಪಾರಿಗಳಿಗೆ ಜಿಎಸ್ಟಿ ಬಗ್ಗೆ ವಿವರಿಸಿ ಹೇಳಬೇಕಿದೆ. ಆಗ ಮಾತ್ರ ಜಿಎಸ್ಟಿ ತಲೆಬಿಸಿ ಕಮ್ಮಿಯಾಗಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.